ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 1 ರೂಪಾಯಿನ ಕೊಮೆಮೊರೇಟಿವ್ ಸೀರೀಸ್ನಲ್ಲಿ 1991ರಲ್ಲಿ ಟೂರಿಸಂ ಇಯರ್ ಥೀಮ್ನಲ್ಲಿ ರಿಲೀಸ್ ಆಗಿರುವಂತಹ ಅತ್ಯಂತ ಅಪರೂಪದ ಮತ್ತೆ ರೇರ್ ಮಟ್ಟಕ್ಕೆ ತಲುಪಿರುವಂತಹ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವು ನೋಡ್ತಾ ಇದ್ದೀರಾ ನನ್ನ ಹತ್ರ ಆ ಒಂದು ಟೂರಿಸಂ ಇಯರ್ನ ನಾಣ್ಯ ಇರುವಂಥದ್ದು, 1 ರೂಪಾಯಿನ ಟೂರಿಸಂ ಇಯರ್ನ ನಾಣ್ಯ. ಇದು ಪ್ರೂಫ್ ಸೆಟ್ ಮತ್ತೆ UNC ಸೆಟ್ಗಳಲ್ಲೂ ಕೂಡ ಇದೆ. ಸಿಲ್ವರ್ ನಾಣ್ಯಗಳು ಕೂಡ ಅವೈಲಬಲ್ ಇರುವಂಥದ್ದು. ಅವು ತುಂಬಾ ಕಾಸ್ಟ್ಲಿ, 10,000 ರೂಪಾಯಿಗಿಂತ ಬೆಲೆ ಹೆಚ್ಚಿನ ಇರುವಂಥದ್ದು ಸಿಲ್ವರ್ ನಾಣ್ಯಗಳ ಪ್ರೂಫ್ ಸೆಟ್. ಅದರಲ್ಲಿ 1, 10 ಮತ್ತೆ 100 ರೂಪಾಯಿ ಅಷ್ಟು 3 ನಾಣ್ಯಗಳು ಬರುತ್ತೆ ಪ್ರೂಫ್ ಸೆಟ್ ನಲ್ಲಿ. ಬಾಂಬೆ ಮಿಂಟ್ ಇಂದ ರಿಲೀಸ್ ಆಗಿರುವಂತಹ ಪ್ರೂಫ್ ಸೆಟ್. ಅದರ ಬಗ್ಗೆ ನಾವು ಈಗ ಚರ್ಚೆ ಮಾಡೋದು ಬೇಡ. ಈ ಒಂದು ಸಾಮಾನ್ಯ ಸರ್ಕ್ಯುಲೇಷನ್ ಅಲ್ಲಿ ಬಿಡುಗಡೆ ಆಗಿರುವಂತಹ ಈ ಒಂದು ನಾಣ್ಯ ಅಷ್ಟೇ ಬೆಲೆಯನ್ನ ಹೆಚ್ಚಿಸಿಕೊಂಡಿರುವಂತದ್ದು. ಅಂದ್ರೆ ಏನು, ತನ್ನ ಮುಖ ಬೆಲೆಗಿಂತ ಸುಮಾರು 500 ಪಟ್ಟು, ಅಂದ್ರೆ 1 ರೂಪಾಯಿ ನಾಣ್ಯಕ್ಕೆ 500 ರೂಪಾಯಿ ಅಷ್ಟು ಬೆಲೆಯನ್ನು ಹೆಚ್ಚಿಸಿಕೊಂಡಿರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಇದು ರೇರ್ ಮಟ್ಟಕ್ಕೆ ತಲುಪಿರುವಂತದ್ದು. ಈ ಒಂದು ನಾಣ್ಯ ಏನಿದೆ, ಟೂರಿಸಂ ಇಯರ್ನ ನಾಣ್ಯ ನೋಡಬಹುದು. ಈ ರೀತಿ ರಿವರ್ಸ್ ಸೈಡ್ ನಲ್ಲಿ ಡಿಫ್ರೆಂಟ್ ಲೋಗೋ, ನವಿಲಿನ ಡಿಫ್ರೆಂಟ್ ಲೋಗೋ, ನವಿಲು ಗರಿಬಿಚ್ಚಿ ಇರುವಂತಹ ಡಿಫ್ರೆಂಟ್ ಲೋಗೋ ಇರುವಂತದ್ದು. ಮತ್ತೆ ಕಾಯಿನ ಸುತ್ತಲೂ ಕೂಡ ಟೂರಿಸಂ ಇಯರ್ ಅಂತ ಬರೆದು 1991 ಅಂತ ಬರೆದಿರುವಂತದ್ದು. ಅದೇ ರೀತಿ ರಿವರ್ಸ್ ಸೈಡ್ ನಲ್ಲಿ, ಅಬ್ಸರ್ವ್ ಸೈಡ್ ನಲ್ಲಿ ಭಾರತದ ರಾಷ್ಟ್ರೀಯ ಲಾಂಛನ, ನ್ಯಾಷನಲ್ ಎಂಬ್ಲೆಮ್ ಅನ್ನು ಹಾಕಿ ಸತ್ಯಮೇವ ಜಯತೆ ಅಂತ ಬರೆದಿರುವಂತದ್ದು. ಮತ್ತೆ 1 ರೂಪಾಯಿ ಅಂತ ಡಿನಾಮಿನೇಷನ್ ಕೂಡ ಮೆನ್ಷನ್ ಮಾಡಿರುವಂತದ್ದು. ಸೊ ಈ ಒಂದು ನಾಣ್ಯ ಸ್ಮೂತ್ ಎಡ್ಜಸ್ ಅನ್ನು ಹೊಂದಿರುವಂತದ್ದು ನೋಡಬಹುದು. ಸೊ ಇದರಲ್ಲಿ ಸ್ವಲ್ಪ ರೇರ್ ಎಡ್ಜಸ್ ಇತ್ತು ಅಂದ್ರೂ, ಸೆಕ್ಯೂರಿಟಿ ಎಡ್ಜಸ್ ಇತ್ತು ಅಂದ್ರೂ ಅದು ಸ್ವಲ್ಪ ಡಿಮ್ಯಾಂಡ್ಗೆ ಜಾಸ್ತಿ ಇರುತ್ತೆ. ಸೊ ನನ್ನ ಹತ್ರ ಇರುವಂತಹ ನಾಣ್ಯ UNC ಕಂಡೀಷನ್ ನಾಣ್ಯ. ಸೊ ಈ UNC ಕಂಡೀಷನ್ ನಾಣ್ಯದ ಬೆಲೆ ಏನು ಮತ್ತೆ ಇದರ ವಿಶೇಷತೆ ಏನು ಎಲ್ಲವನ್ನು ತಿಳ್ಕೊಳ್ಳೋಣ. ನಾನು ನಿಮ್ಗಾಗ್ಲೇ ಹೇಳಿದೆ, 1991ರಲ್ಲಿ ಟೂರಿಸಂನ ಒಂದು ಪ್ರಮೋಟ್ ಮಾಡುವ ಉದ್ದೇಶದಲ್ಲಿ ಭಾರತದಲ್ಲಿ 1991ರಲ್ಲಿ ಈ ಒಂದು ನಾಣ್ಯ ರಿಲೀಸ್ ಆಗಿರುವಂತದ್ದು. 6 ಗ್ರಾಮ್ನ ತೂಕವನ್ನು ಹೊಂದಿರುವಂತಹ ಈ ಕಾಪರ್ ನಿಕಲ್ ನಾಣ್ಯ ಸುಮಾರು 26 mm ನಷ್ಟು ಡಯಾಮೀಟರ್ ಸುತ್ತಳತೆಯನ್ನು ಹೊಂದಿರುವಂತದ್ದು. ಅದರಂತೆ ಸರ್ಕ್ಯುಲರ್ ಶೇಪ್ ಅನ್ನು ಹೊಂದಿರುವಂತದ್ದು. ಸೊ ಈ ನಾಣ್ಯ ಭಾರತದ ಕೇವಲ 2 ಮಿಂಟ್ಗಳಿಂದ ಮಾತ್ರ ಮಿಂಟ್ ಆಗಿರುವಂತದ್ದು. ಆ ಒಂದು ಕಾರಣಕ್ಕೆ ಇದು ಸ್ವಲ್ಪ ರೇರ್ ಮಟ್ಟಕ್ಕೆ ತಲುಪಿರುವಂತದ್ದು. ಸೊ ನಾನು ನಿಮ್ಗಾಗ್ಲೇ ಹೇಳಿದೆ 2 ಮಿಂಟ್ಗಳು ಅಂತ. ಯಾವ್ಯಾವ್ದು 2 ಮಿಂಟ್ಗಳು? ಬಾಂಬೆ ಮತ್ತೆ ಹೈದರಾಬಾದ್. ಬಾಂಬೆ ಮಿಂಟ್ನ ನಾಣ್ಯ ನೀವೇನ್ ನೋಡ್ತಾ ಇದ್ದೀರಾ ನೋಡ್ಬೋದು, ಕ್ಲೀನ್ ಆಗಿ ನೋಡಿ. 1991ರ ಕೆಳಗೆ ಡೈಮಂಡ್ ಶೇಪ್ ಇರುವಂತದ್ದು. ಸೊ ಅದೇ ರೀತಿ ನನ್ನ ಹತ್ರ ಒಂದು ಹೈದರಾಬಾದ್ ಮಿಂಟ್ನ ನಾಣ್ಯ ಕೂಡ ಇರುವಂತದ್ದು ನೋಡ್ಬೋದು. ಅದು ಕೂಡ UNC ಕಂಡೀಷನ್ ನಾಣ್ಯ. ಅದೇ 1991ರ ಕೆಳಗಡೆ ಸರಿಯಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಸ್ಟಾರ್ ಮಿಂಟ್ ಮಾರ್ಕ್ ಕಾಣಿಸುತ್ತೆ. ಸೊ ಉಳಿದಂತೆ ನನ್ನ ಹತ್ರ ಇನ್ನೂ ಕೆಲವು ನಾಣ್ಯಗಳಿರುವಂತದ್ದು, ಎಲ್ಲವೂ ಕೂಡ UNC ಕಂಡೀಷನ್ ನಾಣ್ಯಗಳು. ಸೊ ಈಗ ಈ ಒಂದು ನಾಣ್ಯದ ಬೆಲೆ ಏನು UNC ಕಂಡೀಷನ್ ನಲ್ಲಿ ತಿಳ್ಕೊಳ್ಳೋಣ. ಸೊ ಪ್ರೂಫ್ ಸಮೇತ ತೋರಿಸ್ತೀನಿ ಈ ಒಂದು ನಾಣ್ಯದ ಬೆಲೆ ಎಷ್ಟು ಅಂತ. ಟೂರಿಸಂ ಇಯರ್ 1991 ಅಂತ 1 ರೂಪಾಯಿನ ಕೊಮೆಮೊರೇಟಿವ್ ಸೀರೀಸ್ ಅಂತ ಬರೆದಿರುವಂತದ್ದು. ಸೊ 1991ರಲ್ಲಿ ರಿಲೀಸ್ ಆಗಿದೆ, ಅದರೆಲ್ಲ ಡೀಟೇಲ್ಸ್ ಇರುವಂತದ್ದು. ಸೊ ಬಾಂಬೆ ಮಿಂಟ್ನ ನಾಣ್ಯ ಫೈನ್ ಕಂಡೀಷನ್ ಅಲ್ಲಿ 20 ರೂಪಾಯಿ ಆದ್ರೆ, ಎಕ್ಸ್ಟ್ರಾ ಫೈನ್ ನಲ್ಲಿ, ವೆರಿ ಫೈನ್ ನಲ್ಲಿ 50 ರೂಪಾಯಿ, ಎಕ್ಸ್ಟ್ರಾ ಫೈನ್ ನಲ್ಲಿ 75 ರೂಪಾಯಿ. ಅದೇ ರೀತಿ UNC ಅಲ್ಲಿ 100 ರೂಪಾಯಿ. ನಾನು ನಿಮ್ಗಾಗ್ಲೇ ಏನ್ ತೋರಿಸಿದೆ ಅದು UNC ಕಂಡೀಷನ್ ನಾಣ್ಯ. ಅದೇ ರೀತಿ ಹೈದರಾಬಾದ್ ನಾಣ್ಯ ನೋಡಿ. ಸೊ 30, 75, 150 ರೂಪಾಯಿ ಎಕ್ಸ್ಟ್ರಾ ಫೈನ್ ಇತ್ತು ಅಂದ್ರೆ, UNC ಇತ್ತು ಅಂದ್ರೆ 500 ರೂಪಾಯಿ. ನಿಮ್ಗಾಗ್ಲೇ ನಿಮ್ಗೆ ಏನ್ ತೋರಿಸಿದೆ ಅದು UNC ಕಂಡೀಷನ್ ನಾಣ್ಯ. ಸೊ 1 ರೂಪಾಯಿ ನಾಣ್ಯಕ್ಕೆ 500 ರೂಪಾಯಿ ಬಂದಿರುವಂತದ್ದು ಬೆಲೆ. ಸೊ ನಿಮ್ಮ ಹತ್ರ ಏನಾದ್ರು ಈ ಒಂದು ನಾಣ್ಯ ಇತ್ತು ಅಂದ್ರೆ, ಹೈದರಾಬಾದ್ ಮಿಂಟ್ನ ನಾಣ್ಯ ನೋಡ್ಬೋದು, ಹೈದರಾಬಾದ್ ಮಿಂಟ್ನ ಈ ನಾಣ್ಯ ಇತ್ತು ಅಂದ್ರೆ, ಸೊ ಇದಕ್ಕೆ ಹೆಚ್ಚಿನ ಬೆಲೆ ಇರುವಂತದ್ದು. ದಯವಿಟ್ಟು ಇದನ್ನ ಜೋಪಾನವಾಗಿ ಎತ್ತಿಟ್ಕೊಳ್ಳಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.